ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾನು ಆರಾಮದೀನಿ. ಈ ವೀಕಲ್ಲಿ ಪೂರ ಲಾಂಗ್ ವಿಡಿಯೋ ಹಾಕಬೇಕಂತ ಹೇಳಿ ಪೂರ 1 ವೀಕ್ ಶೂಟ್ ಮಾಡಿದ್ದೆ. ಫಸ್ಟ್ ಮಂಡೇಯಿಂದ ಹಿಡಿದು ಸಂಡೇವರೆಗೂ. ಇವಾಗ ನಾನು ಪಲಾವ್ ಮಾಡ್ತಾಯಿದ್ದೀನಿ. ಇಂಡಿಯಾ ಗೇಟ್ ಅವರ ಬಾಸುಮತಿ ರೈಸ್ ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬಂತು ಇದು ರೈಸು, ನನಗೂ ಲೈಕ್ ಆಯಿತು. ನೆಕ್ಸ್ಟ್ ದಾವತ್ತು ಇಂಡಿಯಾ ಇವೆರಡು ತೊಗೋತೀನಿ. ಫಸ್ಟ್ ದಾವತ್ ತೊಗೊಂಡಿದ್ದೆ ಹೋದ ಸಲ, ಈ ಸಲ ಇಂಡಿಯಾ ಗೇಟ್ ತೊಗೊಂಡಿದ್ದೀನಿ. ತುಂಬಾ ಯಾಮಿಯಾಗಿ ಬಂತು ಫ್ರೆಂಡ್ಸ್. ಪಲಾವ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಸೊ ನೋಡಿದರೆ ತಿನ್ಬೇಕು ಅನ್ನಿಸ್ತೈತೆ ನೋಡ್ರಿ, ವಿಡಿಯೋನಾಗ ತೋರಿಸ್ತೀನಿ. ನೆಕ್ಸ್ಟ್ ಇದಾದ ದಿನ ಶುಕ್ರವಾರ, ಶ್ರಾವಣ ಮಾಸದ ಮೊದಲನೆಯ ಶುಕ್ರವಾರ. ನಾನು ಬೆಳ್ಳಿ ದೀಪ ಹಚ್ಚಿಟ್ಟಿದ್ದೆ, ಸಮಯನೂ ಬೆಳ್ಳಿದೆ ಹಚ್ಚಿಟ್ಟಿದ್ದೀನಿ. ದೇವ್ರ ಶಕ್ತಿ ಕೊಟ್ಟಿಂದ ಬೆಳ್ಳಿ ಚರಗಿ ತೊಗೋಬೇಕಂತ ಮಾಡಿದ್ದೀನಿ. ನೆಕ್ಸ್ಟ್ ಇಯರ್ ನೋಡೋಣ, ದೇವ್ರ ಇಚ್ಛೆ ಏನೈತಿ. ಲಕ್ಷ್ಮಿ ಒಲಿಲಿ ಎಲ್ಲರಿಗೂ ಅಂತ ಹೇಳಿ ಆಶಿಸುತ್ತಾ ಈ ವಿಡಿಯೋ ನೆಕ್ಸ್ಟ್ ಮುಂದುವರಿಸ್ತಾ ಇದ್ದೀನಿ. ಅದಾದ ನಂತರ ಮಧ್ಯಾಹ್ನ ಊಟಕ್ಕೆ ಹೋದ್ವಿ. ಫುಡ್ ಮೇಟ್ ಅಂತ ಹೇಳಿ ಆಲ್ಮಟ್ಟಿ ರೋಡಿಗಿದೆ. ಇವಾಗ ಫುಡ್ ಆರ್ಡ್ರ್ ಮಾಡಿದ್ರಾಯ್ತು ಅಂತ ಹೇಳಿ ಬಂದ್ವಿ. ನೋಡೋಣ ಏನೇನು ಫುಡ್ ಐತಿ ಇಲ್ಲಿ ಇವ್ರ ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ ಅಂತ ಹೇಳಿ ವೇಟ್ ಆ್ಯಂಡ್ ಸಿ. ಫಸ್ಟ್ ತಂದೂರಿನ ಹೊಟ್ಟಿಸ್ತಿತ್ತು, ಸೊ ಹಿಂಗಾಗಿ ತಂದೂರಿ ಮತ್ತು ನಾನು ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದೆ. ನಮ್ಮ ಮನೆಯವ್ರು ತಂದೂರಿ ಆರ್ಡ್ರ್ ಮಾಡಿದರು. ಎಲ್ಲ ಊಟ ಮಾಡಿ ನೆಕ್ಸ್ಟ್ ನರ್ಸರೀಸ್ ಗಿಡಗಳು ಇದ್ವಲ್ಲ ಅಲ್ಲಿ ಹೋದ್ವಿ. ಆ್ಯಂಡ್ ತುಂಬಾ ಇಷ್ಟ ಆಯಿತು, ಇಷ್ಟು ಗ್ರೀನ್ರಿ ಇತ್ತು. ಇದು ಆಲ್ಮಟ್ಟಿ ರೋಡಿಗೆ ಯಲಗೂರೇಶ್ವರ ನರ್ಸರಿ ಅಂತ ಹೇಳಿ ನೇಮ್ ಇಟ್ಟಿದ್ದಾರೆ ಇದಕ್ಕೆ. ನೀವು ಬೇಕಾದ್ರೆ ತೊಗೋಬೋದು. ಎಲ್ಲ ಟೈಪ್ ಗಿಡಗಳು, ರೋಸ್ ಗಿಡ ಆ್ಯಂಡ್ ಶೋ ಗಿಡ ಎಲ್ಲ ಟೈಪ್ ಇಟ್ಟಿದ್ರು. ತೋರ್ಸಾತೀನಿ ನೋಡ್ರಿ ವಿಡಿಯೋನಾಗ. Imaginary picture. Usually it's something that moves. Why? ಇದು ಆಲ್ಮಟ್ಟಿ ಜಲಾಶಯ. ನೀರು ತುಂಬಾ ಬಂದಿದೆ. ಮೊದಲಂತೂ ಬೇಸಿಗೆ ಒಳಗೆ ಅದರದ್ದು ವಿಡಿಯೋ ಮಾಡಿ ಹಾಕಿದ್ದೆ, ನೀರೇ ಇದ್ದಿದ್ದಿಲ್ಲ. ಇವಾಗ ಬೆಟ್ರೆ ಸ್ವಲ್ಪ ನೀರು ಬಂದಿದೆ. ಕಟ್ ಬಜ್ಜಿ ತಂದಿದ್ರು, ಕಟ್ ಬಜ್ಜಿ ಮತ್ತು ಚಹಾ ಕಾಂಬಿನೇಷನ್ ಆಗಿ ತಿಂದು ನೆಕ್ಸ್ಟ್ ಮಲ್ಕೊಂಡ್ವಿ. ಮಾರನೇ ದಿನ ನೆಕ್ಸ್ಟ್ ಡೇ ಆಲ್ಮಟ್ಟಿ ರೋಡಿಗೆ ಬರುವಂಥದ್ದು ಪಾರ್ಕ್ ನೋಡಕ್ಕೆ ಹೊಂಟೀವಿ. ವಿಡಿಯೋ ಮುಖಾಂತರ ನಿಮ್ಗೆ
ತೋರಿಸ್ತೀನಿ. ಒಂದು ಹೊಸದು ಪಾರ್ಕ್ ಆಗಿದೆ ಇಲ್ಲೇ ನಿಡಗುಂದಿ ಮತ್ತು ಹುಣಗುಂದ ಬಾಗಲಕೋಟೆ ಹೋಗೋ ರೋಡಿಗೆ. ಲೊಕೇಶನ್ ಹಾಕಿದರೆ ಸಿಗ್ಬೋದು. ಇದು ಲೊಕೇಶನ್ ಹಾಕಿ ನೋಡಿ. ಆರೋಡ ವೈಭವ ಥೀಮ್ ಪಾರ್ಕ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ನಮ್ಮ ಬಾಗಲಕೋಟೆ ಸೈಡ ಮಂಟೂರ್ ಇದೆಯಲ್ಲ, ಅದೇ ಸೇಮ್ ಇದೆ ಇದು. ಆಲ್ಮೋಸ್ಟ್ ಆಲ್ ಅದಕ್ಕಿಂತ ಹೆಚ್ಚಿಗೆ ಮಾಡ್ಯಾರ. ಬಟ್ ಫೀಸ್ ಐತಿ 200 ರೂಪೀಸ್ ಏನೋ. ಅದನ್ನು ನೋಡೋಣ ಬನ್ನಿ, ಒಳಗೆ ಹೋಗಿ. ಇದೇ ಎಂಟ್ರೆನ್ಸಿಗೆ. ಇಲ್ಲಿ ಚೆಕ್ ಮಾಡೋರು ಒಬ್ರು ಕೂತಿರ್ತಾರೆ, ಟಿಕೆಟ್ ತೊಗೊಂಡಿವಿಲ್ಲ ಅಂತ ಹೇಳಿ. ಟಿಕೆಟ್ ನೋಡಿಕೊಂಡು ಒಳಗಡೆ ಬಿಡ್ತಾರೆ. ತುಂಬ ಪ್ರಶಾಂತವಾಗಿತ್ತು. ನಮಗಂತೂ ಹೊರಗಡೆ ಬಿಸಿಲಿಂದ ಬಂದಿದ್ವಿ, ಇದು ಪ್ರಶಾಂತವಾಗಿ ಅನ್ನಿಸ್ತು. ವೆಲ್ಕಮ್ ಮಾಡಾಕತ್ತಾರ ನೋಡ್ರಿ ಇಲ್ಲೇ ನಮ್ಮ ಉತ್ತರ ಕರ್ನಾಟಕ ಮಂದಿ. ಅದು ಸ್ಟ್ಯಾಚ್ಯೂ ಆಗಿಂದ ಇದು ಮಿಡಲ್ ಆಫ್ ಅಟ್ರಾಕ್ಷನ್. ಆರೋಡರು ಇವರು ಅಂದ್ರೆ ಸ್ವಾಮಿ. ಇಲ್ಲಿ ಇದನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಹಿಂಗೆ ಮಿಡಲ್ ಒಂದು ಇದು ತೊಗೊಂಡಾರ. ಇದು ಒಂದು ಶೋ, ವಿಭೂತಿ ಬಗ್ಗೆ ಹೇಳಕತ್ತಾರೆ ಇವರು. ಅದನ್ನು ಆಡಿಯೋ ತೆಗ್ದಿದ್ದೀನಿ, ಯಾಕಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಇತ್ತು. ಸೊ ಹಿಂಗಾಗಿ ನಾನು ಅದು ವಾಯ್ಸ್ ಎಡಿಟ್ ಮಾಡೀನಿ. ಆ್ಯಂಡ್ ಹಿಂಗೆಲ್ಲ ಮಕ್ಕಳಿಗೆ ಗೇಮ್ಸ್ ಆಡೋಕ್ಕೆ ಎಲ್ಲನೂ ಅದಾವು. ಅದರದ್ದೇ ಆದ ಫೀಸ್ ಇದೆ ಇದು ವೆಹಿಕಲಿಗೆ ಮಾತ್ರ. ಉಳ್ಕಿದ್ದು ಟಿಕೆಟ್ ಒಳಗೆ ಐತಲ್ಲ, ಹಿಂಗಾಗಿ ನೋಡೋದು. ಫಸ್ಟ್ ಇದು ಮಿರರ್ದು ನೋಡೋಣ ಬನ್ನಿ. ಈ ಟೈಪ್ ಮಿರರ್ ಅದ. ವಿಚಿತ್ರವಾಗಿ ಕಾಣ್ತಾರೆ ಮನುಷ್ಯರು ಮಿರರ್ ಒಳಗೆ. ಅದಾಗಿಂದ್ರ 3D ಶೋಕ್ಕೆ ಹೋದ್ವಿ. 3D ಶೋ ಒಳಗೆ ತುಂಬಾ ಮಜಾ ಬಂತು. ಅದ್ರ ಒಳಗನೆ ಹೋದಂಗೆ ಅನ್ಸಾಕತ್ಬಿಟ್ಟಿತ್ತು.
ಮಕ್ಕಳಿಗೆ ಆಡುವಂಥದ್ದು ಎಲ್ಲ ಪ್ಲೇ ಗೇಮ್ಸ್ ಅದಾವು. ನೀವು ಬಾರಿ ವಿಸಿಟ್ ಮಾಡಿರಿ, ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಇದು ಪಾರ್ಕಿಂದು ಇಷ್ಟೇ ಫಿನಿಶ್ ಆಯ್ತಿದು. ಇನ್ನು ಡೆವಲಪ್ ಮಾಡೋ ಇದ್ರಾಗದಾರ, ಮಾಡಕತ್ತಾರ. ಯಾರು ಕಾರ್ ರೈಡ್ ಮಾಡ್ತೀರಿ, ಬೈಕ್ ರೈಡ್ ಮಾಡ್ತೀರಿ, ಇವೆಲ್ಲನೂ ವೆಹಿಕಲ್ಸ್ ಇಲ್ಲೇ ಇಟ್ಟಾರ, ಗೇಮ್ಸ್ ಇಟ್ಟಾರ. ಇದು ತುಂಬಾ ಚೆನ್ನಾಗಿ ಲೈಟ್ ಕಾಣತೈತಿ. ಆ್ಯಂಡ್ ಇದು ಏನು ನಂಗೆ ಗೊತ್ತಿಲ್ಲ, ಬಟ್ ಇವೆಲ್ಲ ಮಕ್ಕಳಿಗೆ ಆಟ ಆಡುವಂಥದ್ದು. ಈ ಹುಡುಗರು ನೋಡ್ರಿ ಡ್ಯಾಶ್ ಕಾರ್ ಆಡತ್ತಾರ. ತುಂಬಾ ಬಂಜ ಬರುತ್ತಿದ್ದು ಅಂತೂ ಗೇಮ್. ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ. ಸಬ್ಸ್ಕ್ರೈಬ್ ಹೆಚ್ಚಾದಂಗೆ ನಾನು ಹೆಚ್ಚು ಪ್ಲೇಸ್ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.